ಕನಕಪುರ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸುಮಾರು 69,000ಕ್ಕೂ ಹೆಚ್ಚು ಮೃತ ವ್ಯಕ್ತಿಗಳ ಖಾತೆಗೆ ಅಂದಾಜು 89.75 ಕೋಟಿ ರೂಪಾಯಿ ಹಣ ಜಮೆಯಾಗಿದ್ದು, ಅಕ್ರಮವಾಗಿ ಹಣ ಪಡೆದಿರುವವರಿಂದ ಹಣವನ್ನು ವಾಪಸ್ ಪಡೆಯುವುದಾಗಿ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಕೆ. ರಾಜು ತಿಳಿಸಿದರು. ನಗರದ ಅಂಬೇಡ್ಕರ್ ಭವನದಲ್ಲಿ ಮಹಿಳಾ ಮತ್ತು ಮಕ್ಕಳ ಶಿಶು ಕಲ್ಯಾಣ ಅಭಿವೃದ್ಧಿ ಇಲಾಖೆ ವತಿಯಿಂದ ಆಯೋಜಿಸಿದ್ದ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿ, ಮರಣ ಹೊಂದಿದ 1.44 ಲಕ್ಷ ಫಲಾನುಭವಿಗಳ ಪೈಕಿ 68.76 ಮಂದಿ ಮರಣ ಹೊಂದಿರುವವರ ಖಾತೆಗೆ ಹಣ ಜಮೆಯಾಗಿದ್ದು, ಇದನ್ನು ವಾಪಸ್ ಪಡೆಯಲು ಸರ್ಕಾರ ನಿರ್ಧರಿಸಿದ್ದು, ಯೋಜನೆ ದುರ್ಬಳಕೆಗೆ ಕಡಿವಾಣ ಹಾಕಲು ಸಹಕರಿಸಬೇಕೆಂದು ಮನವಿ ಮಾಡಿದರು. ತಾಲೂಕು ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷ ಕೆ. ಎನ್. ದಿಲೀಪ್ ಮಾತನಾಡಿ, ಗೃಹಲಕ್ಷ್ಮಿ ಯೋಜನೆ ಹಣ ದುರ್ಬಳಕೆ ಆಗುತ್ತಿರುವುದು ಬಹಳ ಬೇಸರದ ಸಂಗತಿಯಾಗಿದ್ದು, ನಮ್ಮ ತಾಲೂಕಿನಲ್ಲಿ ಸುಮಾರು 317ಕ್ಕೂ ಹೆಚ್ಚು ಅನರ್ಹ ಫಲಾನುಭವಿಗಳ ಹೆಸರಿನಲ್ಲಿ ಯೋಜನೆಯ ಹಣ ಪಡೆದಿರುವುದು ಬೆಳಕಿಗೆ ಬಂದಿದೆ. ಇದನ್ನು ಮನಗಂಡು ಅಕ್ರಮವಾಗಿ ಹಣ ಪಡೆದಿರುವವರ ಬಳಿ ಯಾವುದೇ ಮುಲಾಜಿಲ್ಲದೆ ಹಣ ವಾಪಸ್ ಪಡೆಯುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆ ಜಿಲ್ಲಾ ಉಪಾಧ್ಯಕ್ಷ ಮಾದೇಶ್, ತಾಲೂಕು ಸದಸ್ಯ ಮಹದೇವ್, ಹಾರೋಹಳ್ಳಿ ತಾಲೂಕು ಅಧ್ಯಕ್ಷ ಶಿವಮಾದಯ್ಯ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಅವಿನಾಶ್, ಹಾರೋಹಳ್ಳಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಅಪೂರ್ವ, ತಾಲೂಕು ಸಿಡಿಪಿಒ ನಾರಾಯಣ್ ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಿಬ್ಬಂದಿಗಳು ಹಾಜರಿದ್ದರು. ಕನಕಪುರ ಮತ್ತು ಹಾರೋಹಳ್ಳಿ ಎರಡು ಸೇರಿ ನಾವು ಇವತ್ತು ಪ್ರಗತಿ ಪರಿಶೀಲನಾ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮ ಈಗ ತಾನೇ ಉದ್ಘಾಟನೆ ಮಾಡಿದ್ದಾರೆ. ವೇದಿಕೆ ಮೇಲಿರುವ ನಮ್ಮ ಜಿಲ್ಲಾ ಅಧ್ಯಕ್ಷರು ರಾಜು ಸರ್ ಅವರು ಹಾಗೂ ನಮ್ಮ ತಾಲೂಕಿನ ದಿಲೀಪ್ ಸರ್ ಅವರು ಹಾಗೂ ಎಲ್ಲ ಒಂದು ಸಮಿತಿಯ ಸದಸ್ಯರುಗಳು ಎಲ್ಲ ಬಂದ್ಕೊಟ್ಟಿದ್ದಾರೆ. ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ನಾನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಉದ್ಘಾಟನೆ ಮಾಡಿದಾಗ ತಾವೆಲ್ಲರೂ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಎಲ್ಲ ರೀತಿಯ ಒಂದು ಇದನ್ನ ಮಾಡಕ್ಕೆ ಶ್ರಮವಹಿಸಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀರಾ. ಆ ಒಂದು ನಿಟ್ಟಿನಲ್ಲಿ ಈ ಸಭೆಯ ಪ್ರಗತಿ ಅಂದರೆ ಏನೆಲ್ಲ ಸಮಸ್ಯೆಗಳಿದೆ ಇಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಮಾನ್ಯ ಅಧ್ಯಕ್ಷರು ಈ ದಿನ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ಮತ್ತು ಸಮಿತಿಯ ಸದಸ್ಯರೆಲ್ಲರೂ ಸೇರಿ ತಾಲೂಕಿನಾದ್ಯಂತ ಪ್ರತಿ ತಾಲೂಕಿನಲ್ಲಿ ಈ ಒಂದು ಸಭೆಯನ್ನು ಆಯೋಜನೆ ಮಾಡಬೇಕು. ಏನು ಇವಾಗ ಉಳಿಕೊಂಡಿರುವಂತಹ ಗೃಹಲಕ್ಷ್ಮಿ ಫಲಾನುಭವಿಗಳು ಏನಿದ್ದಾರೆ ಅವ್ರನ್ನ ಎನ್ರೋಲ್ ಮಾಡುವಂಥದ್ದು, ಆಮೇಲೆ ಏನು ಮರಣ ಹೊಂದಿರುವ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಏನಿದ್ದಾರೆ ಅವ್ರಿಗೆ ಅಮೌಂಟ್ ವಾಪಸ್ಸು ಬರಬೇಕು, ಅವ್ರ ಖಾತೆಗೆ ಹೋಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಕಾರ್ಯಗಳು ಮಾಡುವ ಅವ್ರನ್ನ ಗುರುತಿಸಿ ಆ ಒಂದು ಇದನ್ನ ರೇಷನ್ ಕಾರ್ಡ್ನಲ್ಲಿ ಅವ್ರನ್ನ ಡಿಲೀಟ್ ಮಾಡಿ ಅವ್ರಿಗೇನು ಹೋಗಿರುವಂತಹ ಅನುದಾನವನ್ನು ವಾಪಸ್ಸು ಸರ್ಕಾರಕ್ಕೆ ಜಮೆ ಮಾಡುವ ಒಂದು ಕಾರ್ಯಕ್ರಮದಲ್ಲಿ ಈ ನಿಟ್ಟಿನಲ್ಲಿ ನಾವು ತಳಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾ ಇರುವಂತಹ ಅಂಗನವಾಡಿ ಕಾರ್ಯಕರ್ತರಿಗೆ ಸೂಕ್ತ ಸಲಹೆ ಮತ್ತು ಮಾರ್ಗದರ್ಶನ ಕೊಡಬೇಕು ಅಂತ ಹೇಳಿ ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ತಾಲೂಕು ಅಧ್ಯಕ್ಷರು ಇದಕ್ಕೆ ಒಂದು ಯೋಜನೆಯನ್ನು ರೂಪಿಸ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಏನು ಇಲಾಖೆ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮಲ್ಲಿ ನಮ್ಮ ಕನಕಪುರ ತಾಲೂಕಿನಲ್ಲಿ 1660 ಏನು ಇದು ಮರಣ ಹೊಂದಿರುವ ಒಂದು ಫಲಾನುಭವಿಗಳಿದ್ದಾರೆ. ಅದರಲ್ಲಿ ಈಗಾಗಲೇ 385 ನಾವು ನೋಂದಣಿ ಅವ್ರನ್ನ ಡಿಲೀಟ್ ಮಾಡಿ ಹೊಸದಾಗಿ ನೋಂದಣಿ ಮಾಡಿದ್ದೀವಿ. ಅವ್ರದ್ದು ಅಮೌಂಟನ್ನು ಸಹ ನಾವು ಸರ್ಕಾರಕ್ಕೆ ಜಮೆ ಮಾಡುವ ಒಂದು ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೀವಿ. ಇನ್ನು ಉಳಿಕೆ 1275 ಫಲಾನುಭವಿಗಳು ಇದ್ದಾರೆ. ಅವರಿಗೆ ಅಮೌಂಟು ಸಹ ಹೋಗಿದೆ ಅಂತ ನಮ್ಮ ಒಂದು ಇದರಲ್ಲಿ ಸರ್ಕಾರದ ರಾಜ್ಯ ಮಟ್ಟದಿಂದ ನಮಗೆ ಮಾಹಿತಿ ಮತ್ತು ಲಿಸ್ಟ್ ಎಲ್ಲ ಕೊಟ್ಟಿದ್ದಾರೆ. ಆ ಲಿಸ್ಟ್ನ ನಾವೆಲ್ಲ ಇವಾಗ ನಿಮಗೆಲ್ಲ ಶೇರ್ ಮಾಡಿದ್ದೀವಿ. ಈಗಾಗಲೇ ಅದರಲ್ಲಿ ನಾವು ಕಾರ್ಯೋನ್ಮುಖರಾಗಿದ್ದೀವಿ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ. ಸೊ ಹಾಗೆ ಇನ್ನೂ ಹೆಚ್ಚಿನ ಒಂದು ಏನಾದರೂ ಇಲ್ಲಿ ನಿಮಗೆ ಸಮಸ್ಯೆ ಯಾವ ಥರ ಮಾಡಬೇಕು ಅಂತ ಏನಾದರೂ ಚರ್ಚೆ ಇದ್ದರೆ ಅದ್ರ ಮುಖಾಂತರ ನಮ್ಮ ತಾಲೂಕು ಕಮಿಟಿ ಅಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ಇತರ ನಮ್ಮ ಏನು ಸದಸ್ಯರುಗಳು ಎಲ್ಲರೂ ಇದ್ದಾರೆ. ಹಾಗೆ ಎಲ್ಲ ಅಧಿಕಾರಿ ಮಿತ್ರರು ಇದ್ದಾರೆ. ಈ ಒಂದು ಇದರಲ್ಲಿ ಸಭೆಯನ್ನು ನಡೆಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಮಾನ್ಯ ಅಧ್ಯಕ್ಷರುಗಳಲ್ಲಿ ಹಾಗೆ ಎಲ್ಲ ಒಂದು ತಾಲೂಕು ಸಮಿತಿಯ ಸದಸ್ಯರುಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಅವರಲ್ಲಿ ಗೌರವಪೂರ್ವಕವಾಗಿ ಕೇಳ್ಕೊತೀನಿ. ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. ಒಂದೇ ವಿಚಾರ,
ಒಂದೇ ವಿಚಾರ ಆದ್ರಿಂದ ನಾನಿಗ್ಲಿ ಜಿಲ್ಲಾಧ್ಯಕ್ಷ ಆಗಲಿ ಎಲ್ಲರೂ ಮಾತಾಡೋ ಅವಶ್ಯಕತೆ ಇಲ್ಲ. ನಮ್ಮ ಇಒ ಸಾಹೇಬರು ಮಾತಾಡ್ತಾರೆ, ಕನಕಪುರ ಅವರೊಳ್ಳಿ, ಅದು ಬಿಟ್ರೆ ನಮ್ಮ ಜಿಲ್ಲಾಧ್ಯಕ್ಷರು ಮಾತಾಡ್ತಾರೆ. ದಯಮಾಡಿ ಇದರಲ್ಲಿ ತಮ್ಮ ಸಹಕಾರ ಅತ್ಯಗತ್ಯ ಇದೆ. ಕಾರಣ ಏನು ಅಂದ್ರೆ, ಈ ಗೃಹಲಕ್ಷ್ಮಿ ನಮ್ಮ ಸರ್ಕಾರದ ಏನು ಯೋಜನೆ ಇದೆ ಇದು ಪ್ರತಿಯೊಬ್ಬರಿಗೂ ತಲುಪಬೇಕು ಅನ್ನೋದು ನಮ್ಮ ಸರ್ಕಾರದ ಚಿಂತನೆ. ಅದು ಸರ್ಕಾರ ಯಾರು ಏನೇ ಆಗಲಿ, ವಿರೋಧ ಪಕ್ಷದ 1000 ಮಾತಾಡಲಿ, ಗೃಹಲಕ್ಷ್ಮಿ ಏನು ನಮ್ಮ 2000 ನಮ್ಮ ಸರ್ಕಾರ ಏನು ಆಶ್ವಾಸನೆ ಮಾತು ಕೊಟ್ಟಿದ್ದು ಅದರಂತೆ ನಡ್ಕೊಳ್ತಾ ಇದೆ. ಇದರಲ್ಲಿ ಸಣ್ಣ ಪುಟ್ಟ ಈಗೇನು ತೀರೋಗಿರ್ತಕ್ಕಂಥವ್ರು, ಸತ್ತೋಗಿರ್ತಕ್ಕಂಥವ್ರು ಯಾವ ರೀತಿ ಅವ್ರನ್ನ ಇದ್ರೂ ಅದು ಮಾಹಿತಿ ಕೊಡದೆ ಅವ್ರ ಅಕೌಂಟ್ಗೆ ಹೋಗ್ತಾರೆ, ಅದ್ರ ಯಾವ ರೀತಿ ಡಿಲೀಷನ್ ಮಾಡಬೇಕು, ಅದನ್ನ ಏನಾದ್ರು ಮಾಡಬೇಕು ಅಂದ್ರೆ ತಾವು ಪ್ರಮುಖ ಪಾತ್ರ ವಹಿಸಬೇಕು. ದಯಮಾಡಿ ಇದನ್ನ ನಮ್ಮ ಇಒ ಅವರು ಮತ್ತೆ ನಮ್ಮ ಜಿಲ್ಲಾಧ್ಯಕ್ಷರು ಸಂಕ್ಷಿಪ್ತವಾಗಿ ತಮ್ಗೆ ಹೇಳ್ತಾರೆ. ಒಂದು 15-20 ನಿಮಿಷ ಸಾಧುವಾನಾಗಿ ತಮ್ಮ ಮೊಬೈಲ್ಗಳನ್ನ ಆಫ್ ಮಾಡ್ಕೊಂಡು ಒಂದು 10 ನಿಮಿಷ ನಮ್ಮ ಕನಕಪುರ ಇಒ ಆದಂತ ಅವಿನಾಶ್ ಅವರು ತಮ್ಗೆ ಇದ್ರ ಬಗ್ಗೆ ಸಲಹೆಯನ್ನು ದಯಮಾಡಿ ಕೊಡ್ಬೇಕು ಅಂತ ಕೇಳ್ಕೊತೇನೆ. ಸ್ವಲ್ಪ ಸ್ಮೂತು ಗ್ಯಾರಂಟಿ ಯೋಜನೆ ಅಧ್ಯಕ್ಷರು ಹೇಳಿದ ಹಾಗೆ ಒಂದು ಅಂಕಿಅಂಶಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಕನಕಪುರದಲ್ಲಿ ಒಟ್ಟು ಪಡಿತರ ಚೀಟಿ ಹೊಂದಿರೋ ಸಂಖ್ಯೆ ನಗರ ಮತ್ತು ಗ್ರಾಮೀಣ ಭಾಗ ಎರಡೂ ಭಾಗದಲ್ಲಿ ಸೇರಿ 73,761. ಅದರೊಳಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನೋಂದಣಿ ಆಗಿರುವಂಥ ಫಲಾನುಭವಿಗಳು ಗ್ರಾಮೀಣ ಮತ್ತು ನಗರ ಎರಡೂ ಸೇರಿ 70,177. ಹಾಗೆ ಇನ್ನು ಬಾಕಿ ಇರುವಂಥದ್ದು ಇನ್ನು 3,584. ಶೇಕಡವಾರು ನೋಡಿದ್ರೆ ನಮ್ಮ ತಾಲೂಕಿನಲ್ಲಿ 95% ಶೇಕಡ ಕವರಪ್ ಆಗಿದೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ. ಇನ್ನು ಬಾಕಿ ಉಳಿದಿರುವಂಥದ್ದು ಕೇವಲ 4.86% ಅಷ್ಟೇ. ಇದರೊಳಗೆ ಈ ಬಾಕಿ ಇರುವಂಥ ಏನು 3,584 ಇದೆ, ಅದಕ್ಕೆ ಕಾರಣಗಳು ಏನು ಅಂದರೆ, ಒಂದು ಆದಾಯ ತೆರಿಗೆ ಮತ್ತು GST ಪಾವತಿದಾರರು, ಅದರ ನಂಬರ್ ಬಂದು 956. ಆಮೇಲೆ ಮರಣ ಹೊಂದಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೋಂದಣಿಯಾಗಿ ಫಲಾನುಭವಿಗಳು ಮರಣ ಹೊಂದಿರುವಂಥವ್ರು 559. ಕುಟುಂಬದಲ್ಲಿ ಯೋಜನೆ ಯಜಮಾನರು ಇತರ ಪಡಿತರ ಚೀಟಿ ಸಂಖ್ಯೆ 502. ಸರ್ಕಾರಿ ನೌಕರರು APL ಪಡಿತರ ಚೀಟಿ ಹೊಂದಿ ನೋಂದಣಿ ಮಾಡಿಸದೇ ಇರುವವರು 592. ಪಡಿತರ ಚೀಟಿ ತಿದ್ದುಪಡಿಗೆ ಇರುವಂಥದ್ದು 975. ಒಟ್ಟು 3,584. ಇದರೊಳಗೆ ಏನು ಮರಣ ಹೊಂದಿದ್ದಾರೆ, ಮರಣ ಹೊಂದಿರೋ ಸಂಖ್ಯೆ ಬಂದು 1,660 ಕನಕಪುರ ತಾಲೂಕಿನಲ್ಲಿ. ಹಾಗೆ CDPO ಅವರ ಲಾಗಿನ್ನಲ್ಲಿ ಅಪ್ರೂವಲ್ ಪೆಂಡಿಂಗ್ ಇರುವಂಥದ್ದು 385. ಸೊ ಇವಾಗ ಏನು ಅಂದರೆ, ಈ ಒಂದು ಮೀಟಿಂಗ್ ಕರೆದಿರುವಂಥ ಅಜೆಂಡಾ ಏನು ಅಂದರೆ, ಏನು ಮರಣ ಹೊಂದಿದ್ದಾರೆ 1,660. ಈ ಮರಣ ಹೊಂದಿದ್ರು ಕೂಡ ಅವರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅವರ ಅಕೌಂಟ್ ಖಾತೆಗೆ ಏನು ಜಮೆ ಆಗ್ತಿದೆ ಅದನ್ನ ಡಿಲೀಷನ್ ಮಾಡಿಸ್ಬೇಕು. ಅದು ಒಂದು ಮೇನ್ ಅಜೆಂಡಾ. ಎರಡನೇದು ಏನು 3,584 ಬಾಕಿ ಇರುವಂಥ ಫಲಾನುಭವಿಗಳದ್ದು ಇದು ಸ್ಟೇಟ್ ಸಮಸ್ಯೆ. ಸೊ ಸ್ಟೇಟ್ ಹಂತದಲ್ಲಿ ಇದು ಸಮಸ್ಯೆಯನ್ನು ಬಗೆಹರಿಸ್ಕೋಬೇಕು. ಹಾಗಾಗಿ ಅಧ್ಯಕ್ಷರು, ನಮ್ಮ ಡಿಸ್ಟ್ರಿಕ್ಟ್ ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾದಂಥ ರಾಜು ಸರ್ ನಿಮಗೆ ಡೈರೆಕ್ಷನ್ಸ್ ಕೊಡ್ತಾರೆ, ಯಾವ ಥರ ಅದನ್ನ ಡಿಲೀಷನ್ ಮಾಡಬೇಕು, ಹೇಗೆ ನೀವು ಫೀಲ್ಡಲ್ಲಿ ಅದನ್ನ ವೆರಿಫಿಕೇಶನ್ ಮಾಡಬೇಕು ಅಂತೇಳಿ ಅವರು ನಿಮಗೆ ಮಾರ್ಗದರ್ಶನ ಕೊಡ್ತಾರೆ. ಸರಿ, ಕೊಟ್ಟಿದ್ದೀನಿ. ಈಗ ಅಪೂರ್ವ ಮೇಡಮ್ ಅವರು ಹಾರೋಹಳ್ಳಿ ತಾಲೂಕಿಂದು ಏನು ಅಂಕಿಅಂಶ ಇದೆ ಅದನ್ನು ಪ್ರೆಸೆಂಟ್ ಮಾಡಿ. ಈಗಷ್ಟೇ ಗ್ಯಾರಂಟಿ ಅಧ್ಯಕ್ಷರಾದ ಶ್ರೀ ರಾಜಣ್ಣ ಸರ್ ಅವರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಹಾಗೆ ಕನಕಪುರ ತಾಲೂಕು ಅಧ್ಯಕ್ಷರಾದ ದಿಲೀಪ್ ಸರ್ ಮಾಹಿತಿ ಕೊಟ್ಟಿದ್ದಾರೆ. ಈಗ ಹಾರೋಹಳ್ಳಿ ತಾಲೂಕಲ್ಲಿ ನಾವು ಗೊತ್ತುಪಡಿಸಿರೋದು 38 ಗೃಹಲಕ್ಷ್ಮಿ ಯೋಜನೆ ನೋಂದಣಿಯಾದ ಫಲಾನುಭವಿ ಮರಣ ಹೊಂದಿದ ಸಂಖ್ಯೆ ನಮಗೆ 38 ಸಿಕ್ಕಿದೆ. ಆದರೆ ನೀವುಗಳು ಇನ್ನೂ ಜೋರಾಗಿ ಕೆಲಸ ಮಾಡಬೇಕು. ಯಾಕಂದರೆ ನಮಗೆ ಸಿಕ್ಕಿರೋದು 317 ಮರಣ ಹೊಂದವ್ರಿಗೆ. ಆಲ್ರೆಡಿ ನಾನು ಅದನ್ನು ನೋಡ್ತಾ ಇದ್ದೆ ಸರ್, ಪೇಮೆಂಟ್ ಆಫ್ಟರ್ ಡೇಟ್ ಆಫ್ ಡೆತ್ತು ಹೈಯೆಸ್ಟ್ 22 ಬಾರಿ ಪೇಮೆಂಟ್ ಹೋಗಿದೆ. ಇದು ತಪ್ಪಾಗುತ್ತೆ. ಹಾಗಾಗಿ ತುರ್ತಾಗಿ ಈ ಸಭೆ ಇಂದಿನ ದಿನ ನಡೆಸ್ತಾ ಇದ್ದೀವಿ ನಾವು. ಈ 317 ಜನ ಏನು ಮರಣ ಹೊಂದಿದ್ದಾರೆ, ಈ 38 ಅಲ್ಲದೆ ನಾವು ಅದನ್ನು ತುರ್ತಾಗಿ ಗುರುತುಪಡಿಸಿ ಅವರನ್ನು ಡಿಲೀಟ್ ಮಾಡಬೇಕು. ಅದೇ ರೀತಿ ಆದಾಯ ತೆರಿಗೆ ಮತ್ತು GST ಪಾವತಿದಾರರ ಸಂಖ್ಯೆ 520 ಆಗಿದೆ ಹಾರೋಹಳ್ಳಿಯಲ್ಲಿ. ಒಟ್ಟು ಈ ಥರ 997 ನಾವು ರೆಕ್ಟಿಫೈ ಮಾಡಬೇಕಾಗಿದೆ.
ಸೊ ನಿಮ್ಮೆಲ್ಲರನ್ನೂ ನಾವು ಕೇಳ್ಕೊತಾ ಇರೋದು ಇಷ್ಟೇ, ನಿಮ್ಮ ಕೆಲಸ ನೀವು ಮಿಷನ್ ಮಾಡೆಲ್ ಮಾಡಬೇಕು. 317 ಅಂತೂ ನಾವು ಆದಷ್ಟು ಬೇಗ ಐಡೆಂಟಿಫೈ ಮಾಡಿಬಿಟ್ಟು ಸರ್ಕಾರಕ್ಕೆ ವಾಪಸ್ ಪಾವತಿ ಮಾಡೋ ಕೆಲಸ ನಾವು ತುರ್ತಾಗಿ ಮಾಡಬೇಕು. ಇಷ್ಟು ಹೇಳ್ತಾ ಈಗ ಅಧ್ಯಕ್ಷರು ನಿಮ್ಗೆಲ್ಲರಿಗೂ ಬೋಧಿಸ್ತಾರೆ. ಈ ಸಭೆಯ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕನಕಪುರ ತಾಲೂಕಿನ ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾದಂಥ ಸನ್ಮಾನ್ಯ ದಿಲೀಪ್ ಅವರೇ, ಆರ್ವಳ್ಳಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಅಶೋಕ್ ಅವರೇ, ಈ ಜಿಲ್ಲೆಯ ಉಪಾಧ್ಯಕ್ಷರಾದಂಥ ಮಾದೇವ್ ಅವರೇ, ಮತ್ತು ನಮ್ಮ ಸಭೆಯ ಸದಸ್ಯರಾದಂಥ ಮಾಧವಯ್ಯನವರೇ, ನನ್ನ ಸೋದರಿಯರೇ ಮತ್ತು ಸೋದರರೇ, ಎಲ್ಲಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ಆತ್ಮೀಯ ಸೋದರಿಯರಾದಂಥ ಅಂಗನವಾಡಿ ಸ್ನೇಹಿತರೆ, ಮಾಧ್ಯಮದ ಸ್ನೇಹಿತರೆ, ಮೊದಲನೇದಾಗಿ ಈ ದಿನ ಮಹಿಳಾ ದಿನಾಚರಣೆಯ ಪ್ರಯುಕ್ತ ನಿಮಗೆಲ್ಲ ಒಂದು ಒಳ್ಳೆಯ ಸೂಚನೆಯನ್ನು ಈಗಾಗಲೇ ಸಭೆ ಮಾಡಿದಂಥ ಸ್ನೇಹಿತರು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಮಹಿಳಾ ದಿನಾಚರಣೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಿಮಗೆಲ್ಲ. ಯಾಕೆ ಅಂತ ಹೇಳಿದ್ರೆ, ಇವತ್ತಿನ ಸರ್ಕಾರದಲ್ಲಿ ಪ್ರತಿ ಗ್ರಾಮದಲ್ಲೂ ಏನಾದ್ರು ನಮಗೇನಾದ್ರು ಅನುಕೂಲ ಆಗಬೇಕಾದ್ರೆ, ಪ್ರತಿ ಗ್ರಾಮದಲ್ಲಿ ವಿಷಯಗಳನ್ನ ಸಂಗ್ರಹಣೆ ಮಾಡಬೇಕಾದ್ರೆ, ಪ್ರತಿ ಗ್ರಾಮದಲ್ಲಿ ಆಗುವಗಳ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ನೀವು ಮುಖ್ಯವಾದ ಕಾರಣಕರ್ತರಾಗಿದ್ದೀರಾ. ಆದ್ರಿಂದ ಸರ್ಕಾರದ ಪಾಲಿಸಿಗಳನ್ನ ಏನಾದರೂ ಹೇಳಿ ತಲುಪಿಸಿದ ವಿಷಯ ಇರ್ಬೋದು, ಸಣ್ಣ ಪುಟ್ಟ ವ್ಯತ್ಯಾಸ ಆದರೆ ಅದು ಸರಿ ಮಾಡುವಂಥ ಪ್ರಯತ್ನ ಆಗಿರ್ಬೋದು. ನೀವೆಲ್ಲರೂ ಕೂಡ ಕಾಯ ವಾಚ ಮನಸ್ಸು ಮಾಡ್ತಾ ಇರ್ತೀರಿ. ಸರ್ಕಾರ ನಿಮ್ಗೆಲ್ಲರ ಬೇಡಿಕೆಗಳನ್ನ ಈಡೇರಿಸ್ತಾ ಇದ್ರೂ ಕೂಡ ನೀವು ಸಹನೆಯನ್ನ ಮೀರಿ ಕೆಲಸ ಮಾಡಿ, ಸರ್ಕಾರದ ಕೆಲಸಗಳನ್ನ ಮಾಡಿ ಸರ್ಕಾರಕ್ಕೆ ಗೌರವ ತರುವ ಕೆಲಸ ಮಾಡ್ತಾ ಇದ್ದೀರಿ. ಮತ್ತೊಮ್ಮೆ ನಿಮ್ಗೆಲ್ಲರೂ ಅಭಿನಂದಿಸ್ತಾ ಇದ್ದೇನೆ. ಮುಖ್ಯವಾಗಿ ಇವತ್ತಿನ ಸಭೆಯ ಉದ್ದೇಶ ಏನು ಅಂತ ಹೇಳಿದ್ರೆ, ನೀವು ಕಳೆದ ಒಂದು ತಿಂಗಳಿಂದ ಈಚೆಗೆ ಎಷ್ಟು ಜನ ನಮ್ಮ ಅಂಗನವಾಡಿ ಟೀಚರ್ಗಳು ಕೆಲಸ ಮಾಡ್ತಾ ಇದ್ದೀರಲ್ಲ ಗೊತ್ತಿದೆ. ನಿಮ್ಮ ಮುಖಾಂತರ ಈ ಕೆಲಸವನ್ನು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯದಲ್ಲಿ ಇವತ್ತುವರೆಗೆ ಸುಮಾರು 1,44,000 ಗೃಹಲಕ್ಷ್ಮಿ ಅವರು ಮರಣ ಹೊಂದಿದ್ದಾರೆ. ಎಷ್ಟು? 1,44,000ಕ್ಕಿಂತ ಜಾಸ್ತಿ ಜನ ಮರಣ ಹೊಂದಿದ್ದಾರೆ. ಅದರಲ್ಲಿ 69,000 ಜನ ದುಡ್ಡು ತೆಗೆದುಕೊಂಡಿದ್ದಾರೆ. 79 ಕೋಟಿ ಹಣ ಅವರೆಲ್ಲ ಜಮಾ ಆಗಿದೆ. ಸರ್ಕಾರದಲ್ಲಿ 79 ಕೋಟಿ ಹಣವನ್ನ ಜಮಾ ಮಾಡಿದಂತ ಯಾರೋ ಕೂಡ ನೀವು ಯಾರಾದ್ರೂ ಪ್ರಾಮಾಣಿಕವಾಗಿ ಹಾಕ್ತಾರೆ ಹಣ ಅವ್ರ ಸತ್ತ ನಂತರ ಒಂದು CDP ಅವರಿಗೆ ರಿಪೋರ್ಟ್ ಕೊಟ್ಟು ಅವ್ರು ತೀರೋಗಿದ್ದಾರೆ, ಹಣವನ್ನ ವಾಪಸ್ ಕೊಡಬೇಕು ಅಂತೇಳಿ ಹೇಳ್ಬೇಕಾಯಿತು ಅಂತ ನನ್ನ ಅಭಿಪ್ರಾಯ ಮತ್ತು ಸರ್ಕಾರದ ಅಭಿಪ್ರಾಯ. ಅವತ್ತು ಕೂಡ ಈ ಕೆಲಸವನ್ನು ಮಾಡಿಲ್ಲ. ಅದರಿಂದ ಇವತ್ತು ಸರ್ಕಾರಕ್ಕೆ 79 ಕೋಟಿ ಹಣವನ್ನು ವಾಪಸ್ ಕೊಡಬೇಕಾಗಿದೆ. ಯಾರಾದರೂ ಒಂದು ವೇಳೆ ಹಣ ಬಳಸ್ಕೊಂಡಿದ್ರು ಕೂಡ ಅವರು ಕೂಡ ಅವರ ಬೇರೆ ಹಣವನ್ನು ಅವರ ಮಕ್ಕಳಾಗಲಿ ಸೊಸೆಯಂದ್ರಾಗಲಿ ಬಳಸ್ಕೊಂಡ್ರೆ ಅದು ಕೂಡ ಅಪರಾಧ ಆಗ್ತದೆ. ಅದರಿಂದ ಇದನ್ನ ಪ್ರಾಮಾಣಿಕವಾಗಿ ಹಳ್ಳಿಗಳಲ್ಲಿ ತಿಳಿಸಬೇಕಾದ ವಿಷಯ ಏನು ಅಂತ ಹೇಳಿದ್ರೆ, ಅಂಗನವಾಡಿ ಸೋದರಿಯರನ್ನ ಕರೆದು ಅವರಿಗೆ ಯಾವ ಗ್ರಾಮದಲ್ಲಿ ಯಾರು ಮರಣ ಹೊಂದಿದ್ದಾರೆ ಅದನ್ನು ಮಾಹಿತಿಯನ್ನು ಕೊಟ್ಟು ಯಾವುದೇ ಅನ್ಯಾಯ ಆಗದಾಗೆ ಲೋಪದೋಷ ಆಗದಾಗೆ ಈ ಕೆಲಸವನ್ನು ಮಾಡಲಿಕ್ಕೆ ನಿಮ್ಮೆಲ್ಲರೂ ಕೂಡ ಕರೆದಿದ್ದೀವಿ. ದಯಮಾಡಿ ನೀವೆಲ್ಲರೂ ಕೂಡ ಪ್ರತಿ ಗ್ರಾಮದಲ್ಲಿ ಅಂಗನವಾಡಿ, ನಮ್ಮ ಸ್ನೇಹಿತರು ಹೇಳ್ತಿದ್ರು ದಿಲೀಪ್ ಅವರು, ಒಂದು 50-60 ಕಡೆ ಅಂಗನವಾಡಿ ಟೀಚರ್ ಇಲ್ಲ ಅಂತ. ನಂಗೆ ಗೊತ್ತಿಲ್ಲ ಯಾಕೆ ಅಂತ, ಖಾಲಿ ಇದೆ ಅಂತ. ಯಾಕೆ ತೆಗೆದುಕೊಂಡು ಪ್ರಯತ್ನ ಮಾಡಿಲ್ಲ? ಆಯ್ತು, ನಾನು ನಮಗೆ ಈಗ 50-60 ಜನ ಮಹಿಳೆಯರು ನಮ್ಮಲ್ಲಿ ಅಂಗನವಾಡಿ ಟೀಚರ್ ಇಲ್ಲ ಅಂದರೆ ಆ ಗ್ರಾಮದಲ್ಲಿ ಏನು ಮಾಡಬೇಕು ಅಂತ ನಾವು ನಮ್ಮ ಸ್ನೇಹಿತರು ದಿಲೀಪ್ ಅವರು ಮತ್ತು CDP ಅವರೆಲ್ಲ ಮಾತಾಡ್ತೀವಿ. ಯಾವ ಗ್ರಾಮದಲ್ಲಿ ಅಂಗನವಾಡಿ ಟೀಚರ್ ಇದ್ದಾರೋ ಆ ಗ್ರಾಮದಲ್ಲಿ ಯಾರೇ ಮರಣ ಹೊಂದಿದ್ರು ಕೂಡ ಅವತ್ತು ಮತ್ತೆ 2 ದಿವಸ 3 ದಿವಸ ಒಳಗಡೆ ಅಂಕಿಅಂಶದ ಪ್ರಕಾರ
ನಮ್ಮ CDP ಅವ್ರಿಗೆ ತಿಳಿಸ್ಬೇಕು, EO ತಿಳಿಸ್ಬೇಕು. ಇದನ್ನು ಮಾಡಿದ್ರೆ ಸರ್ಕಾರದಲ್ಲಿ ಏನು ಸವಲತ್ತು ಕೊಡ್ತಾ ಇದ್ದೇವೆ ನೀವು ನೋಡ್ತಾ ಇದ್ದೀರಿ. ಈಗಾಗಲೇ ನಾನು ಹೇಳಿದಾಗೆ ಸರ್ಕಾರ ಹೇಳ್ತಾ ಇದೆ, ವರ್ಷಕ್ಕೆ 52,000 ಕೋಟಿ ಹಣವನ್ನು ಈ ಪಂಚ ಗ್ಯಾರಂಟಿ ಕೊಡ್ತಾ ಇದೆ. ಈ ಪಂಚ ಗ್ಯಾರಂಟಿಯ ಉದ್ದೇಶ ಏನು ಅಂದರೆ ಬಡವರನ್ನ ಮೇಲೆತ್ತಿ ಕೆಲಸವನ್ನ. ಈಗ ನೀವೆಲ್ಲ ನೋಡಿದ್ದೀರ, ನಿಮಗೇನೋ ಒಂದು 10,000 ಸಂಬಳ ಬರ್ತದಲ್ವಾ? 10,000 ತಾನೆ? 12 ಈಗ 12 ಮಾಡಿದಾರಲ್ವಾ? 12,000 ಸಂಬಳ ಬರೋದ್ರಿಂದ ನಿಮಗೆ ನೀವೆಲ್ಲ ಪಾಪ ಬಡವರೇ ಇರುವುದು, ಅದೇನು ಅನುಕೂಲ ಇರೋ ಯಾರು ಇರುವುದಿಲ್ಲ. ಆದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ಹಣ ಪಡಿತಾ ಇದ್ದಾರಲ್ಲ, ನಿಮ್ಮನ್ನ ಹೊರತುಪಡಿಸಿ ಸುಮಾರು 71,000 ಜನ ತೆಗೆದುಕೊಡ್ತಾ ಇದೆ ಅಂತ ಅಂಕಿಅಂಶ ಹೇಳ್ತಾ ಇದೆ. 70,177 ಜನ ಗೃಹಲಕ್ಷ್ಮಿಯರು ಈ ಹಣ ಪಡಿತಾ ಇದ್ದಾರೆ. ಒಂದು 350-400 ಜನ ಬಿಟ್ಟರೆ ಉಳಿದೆಲ್ಲರೂ ಕೂಡ 2,000 ರೂಪಾಯಿ ದೊಡ್ಡ ವಿಷಯ. ನಮಗೆ ನಿಮ್ಗೆ 2,000, 10,000, 12,000 ಬರ್ತಾ ಇರೋದ್ರಿಂದ ನಮ್ಗೆ ದೊಡ್ಡ ವಿಷಯ ಇಲ್ಲದೇ ಇರ್ಬೋದು. 2,000 ರೂಪಾಯಿ ಹಣ ಬರ್ತಾ ಇರೋದ್ರಿಂದ ಅವರ ಹಣಕಾಸಿನ ಪರಿಸ್ಥಿತಿ ಉತ್ತಮಗೊಳಿಸಿದೆ. ಮಕ್ಕಳುಗಳಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಆದರೆ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಅಥವಾ ಇನ್ನೇನಾದರೂ ಸಣ್ಣ ಪುಟ್ಟ ಖರ್ಚು ಬಂದರೆ ಪರಿಹಾರ ಮಾಡಲಿಕ್ಕೆ ಗೃಹಲಕ್ಷ್ಮಿ ಹಣ ಬಳಕೆ ಆಗ್ತಾ ಇದೆ. ಜೊತೆಗೆ ನಮಗೆಲ್ಲ ಗೊತ್ತು, ನಾವು ಹಳ್ಳಿಲಿ ಹುಟ್ಟಿ ಬೆಳೆದ್ರಿಂದ ಎಲ್ಲರೂ ಮಹಿಳೆಯರು ಹೊರಗಡೆ ಹೋಗಬೇಕಾದ್ರೆ ಗಂಡನ್ನೇ ಆಶ್ರಯಿಸಬೇಕು, ಇಲ್ಲ ತಂದೆ ತಾಯಿಗಳನ್ನ ಆಶ್ರಯಿಸ ಮಾಡಬೇಕಾಯಿತು. ಅವ್ರ ಮುಖಾಂತರ ಹಣ ಪಡೆದು ಯಾವುದೋ ಬಸ್ ಚಾರ್ಜ್ಗೆ ಹೋಗಬೇಕಾಯಿತು. ಸರ್ಕಾರ ಇವತ್ತು ಈ ಮಹಿಳೆಯರಿಗೆ ಆತ್ಮಬಲವನ್ನು ತುಂಬಬೇಕು, ಆತ್ಮಗೌರವವನ್ನು ಹೆಚ್ಚು ಮಾಡಬೇಕು ಅಂತ ಉದ್ದೇಶ ಒಂದು ಶಕ್ತಿ ಯೋಜನೆ ತಂದಿದೆ. ನಾವು ಪ್ರಧಾನರಾಗಿ 87ರಿಂದ ನೋಡಿ ಜನಗಳ ಮಧ್ಯೆ ಇದ್ದೀನಿ. 50-100 ರೂಪಾಯಿ ಹಣ ಕಟ್ಟಕ್ಕಾಗದೇ ಲೈನ್ ಮ್ಯಾನ್ ಫೀಸ್ ಕಿತ್ಕೊಳ್ತಾ ಇರೋ ಸಂದರ್ಭಕ್ಕೂ ನೋಡಿದ್ದೀನಿ. 100 ರೂಪಾಯಿ 5 ರೂಪಾಯಿ ಕಟ್ಟಲಿಲ್ಲ ಅಂತೇಳಿ ಫೀಸ್ ಕಿತ್ಕೊಳ್ತಾ ಇರೋ ಸಂದರ್ಭ ನೋಡಿದ್ದೀನಿ. ಆದ್ರಿಂದ ಸರ್ಕಾರವೆಲ್ಲ ನೋಡಿ ಮಹಿಳೆಯರಿಗೆ ಹಣವನ್ನು ಕೊಟ್ಟರೆ ಅವರು ಉತ್ತಮವಾಗಿ ಆಡಳಿತ ನಡೆಸ್ತಾರೆ, ಮನೆ ಆಡಳಿತ ನಡೆಸ್ತಾರೆ. ಗಂಡಸರಿಗಿಂತ ಈ ಮಹಿಳೆಯರಿಗೆ ಹಣ ಹೋದರೆ ಕುಟುಂಬ ಪೋಷಣೆ ಆಗ್ತದೆ, ಆರ್ಥಿಕವಾಗಿ ಸಬಲ ಆಗ್ತದೆ, ಸೋದಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಶಕ್ತಿ ಯೋಜನೆ ಮಾಡಿದ್ದು, ಮತ್ತು ಗೃಹಲಕ್ಷ್ಮಿ ಯೋಜನೆ ಮಾಡಿದ್ದು, ಮತ್ತು ನಮ್ಮ ಉಚಿತವಾಗಿ ಕರೆಂಟ್ ಕೊಡ್ತಾ ಇರುವಂಥದ್ದು ಗೃಹ ಜ್ಯೋತಿ, ಈ ಹಣಕ್ಕೂ ಕೂಡ ಮಹಿಳೆಯರ ಪಾತ್ರ ಮುಖ್ಯವಾಗಿರ್ತದೆ ಅಂತೇಳಿ ಉದ್ದೇಶ ಇಟ್ಕೊಂಡು ಗ್ಯಾರಂಟಿಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಸರ್ಕಾರ ಮಾಡಿತು. ಜೊತೆಗೆ ಉಚಿತವಾಗಿ ಅನ್ನಭಾಗ್ಯ ಯೋಜನೆ ಕೊಟ್ಟರು ಕೂಡ ಅವರ ಕುಟುಂಬವನ್ನು ಪೋಷಣೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಯುವ ನಿಧಿಯನ್ನು ಮಾಡಿ ಯುವಕರು ತಂದೆ ತಾಯಿಗಳಿಗೆ ಹಣವನ್ನು ಕೊಟ್ಟು ಹೆಚ್ಚಿಗೆ BA ಡಿಗ್ರಿ BCom ಯಾವುದೋ ಡಿಗ್ರಿ ಹೋದ್ಮೇಲೆ ಹೆಚ್ಚಿಗೆ ಓದಲಿಕ್ಕೆ ಅವ್ರಿಗೆಲ್ಲ ಅಪ್ಲಿಕೇಶನ್ ಹಾಕಬೇಕು, ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಬೇಕು, ತಂದೆ ತಾಯಿನ ಆಶ್ರಯ ಮಾಡಬೇಕಾಯಿತು. ಅದನ್ನು ಮನಗಂಡ ಸರ್ಕಾರ ನಿಮ್ಗೆಲ್ಲರೂ ಯಾರು ಡಿಗ್ರಿ ಮಾಡಿಕೊಂಡು ಕೆಲಸ ಇಲ್ಲಿ ಇದ್ದಾರೆ ಅವ್ರು ಹೆಚ್ಚಿಗೆ ಓದಲಿಕ್ಕೆ, ಬೇರೆ ಬೇರೆ ಎಕ್ಸಾಮ್ ಕಟ್ಟಲಿಕ್ಕೆ ಅನುಕೂಲ ಆಗುವಂಥ ಪ್ರತಿ ಗ್ರಾಜ್ಯುಯೇಟ್ಗಳಿಗೆ 3,000 ರೂಪಾಯಿ ಹಣವನ್ನು ಕೊಡ್ತಾ ಇದೆ. ಡಿಪ್ಲೊಮಾ ಓದೋರು ಕೂಡ 1,500 ಹಣ ಕೊಡ್ತಾ ಇದೆ. ಸರ್ಕಾರದ ಮೂಲ ಉದ್ದೇಶ ಏನು ಅಂತಂದರೆ ಸಮಾಜನ ನಿರ್ಮಾಣ ಮಾಡಲಿಕ್ಕೆ, ಎಲ್ಲ ಜಾತಿಯ ಎಲ್ಲದ ವರ್ಗದ ಪರವಾಗಿ ಕೆಲಸ ಮಾಡಲಿಕ್ಕೆ, ಎಲ್ಲ ಜಾತಿಯ ವರ್ಗದ ಪರ ಜೊತೆ ಕೆಲಸ ಮಾಡೋ ಜೊತೆಗೆ ಆರ್ಥಿಕವಾಗಿ ಕೂಡ ಅವರೆಲ್ಲರೂ ಮೇಲೆತ್ತು ಕೆಲಸವನ್ನು ಮಾಡಬೇಕು, ಸ್ವಾಭಿಮಾನ ಬದುಕನ್ನು ಕಟ್ಕೊಳ್ಳಿಕ್ಕೆ ಅನುಕೂಲ ಆಗಬೇಕು ಅಂತೇಳಿ ಸರ್ಕಾರ ಈ ಥರ ಯೋಜನೆಯನ್ನು ಪಂಚಗ್ಯಾರಂಟಿಯನ್ನು ತಂದಿದೆ. ದಯಮಾಡಿ ನೀವೆಲ್ಲ ತಾಯಂದಿರು ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ಯಾರು ಅಂತ ಭಾವಿಸ್ಬಾರ್ದು. ಹಳ್ಳಿಗಳಲ್ಲಿ ಯಾರು ಮರಣ ಹೊಂದ್ತಾರೆ ಅದನ್ನು ಅವತ್ತೇ ದಿನ ಅಥವಾ ಮಾರನೆಗೆ ನೀವು ತಿಳಿಸಿ, ಯಾರು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಹಣ ಪಡಿತಾ ಇದ್ದಾರೆ, ಹಣ ಪಡೀಲಿಕ್ಕೆ ಯಾರಾದರೂ ಪ್ರಯತ್ನ ಮಾಡ್ತಾ ಇದ್ರೆ ಅದು ತಪ್ಪಾಗ್ತದೆ, ಅಪರಾಧ ಆಗ್ತದೆ. ನೀವು ದಯಮಾಡಿ ಆ ಕೆಲಸ ಮಾಡಬೇಡಿ. ಮರಣ ಒಂದು ದಿನ ಅವತ್ತಿನ ಅವತ್ತು ಅಥವಾ ಮಾರನೇ ದಿವಸ ಯಾವತ್ತಾದ್ರೂ ಅವ್ರಿಗೆ ರಿಪೋರ್ಟ್ ಕೊಟ್ಟು ಸರ್ಕಾರಕ್ಕೆ ಬರುವಂಥ ಅನುಕೂಲವನ್ನು ಪಡ್ಕೋಬೇಕೇ ಹೊರತು ಅದ್ರ ದುರುಪಯೋಗ ಆಗಬಾರ್ದು ಅಂತೇಳಿ ತಿಳಿಸ್ಬೇಕು. ಆ ಕೆಲಸವನ್ನು ಮಾಡಲಿ. ಅದು ನಿಮ್ಮ ಮುಖಾಂತರ ಇದು ಪರಿಣಾಮಕಾರಿಯಾಗಿ ಜಾರಿಯಾಗಲಿ ಜನಗಳಿಗೆ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ನಿಮ್ಗೆ ಕರೆದು ಮಾತಾಡಿ ತಮ್ಮ ಲಸಿಕೆಗಳನ್ನು ಹಂಚಿಕೊಳ್ಳಿಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ದಯಮಾಡಿ ಎಲ್ಲ ಸೋದರಿಯರು ಎಲ್ಲರೂ ಕೂಡ ನೀವೆಲ್ಲರ ಪ್ರಯತ್ನ ಮಾಡಿ, ಪ್ರಾಮಾಣಿಕ ಪ್ರಯತ್ನ ಮಾಡಿ, ಯಾವುದೇ ಸಂದರ್ಭದಲ್ಲೂ ಕೂಡ ಸರ್ಕಾರಕ್ಕೆ ಮುಜುಗರ ಆಗುವಂಥ ಕೆಲಸವನ್ನು ಎಷ್ಟೋ ಜನ ಮಾಡಿದ್ದಾರೆ.
ಮತ್ತೆ ಅದಾಗಬಾರ್ದು, ರಿಪೀಟ್ ಆಗಬಾರ್ದು, ಮತ್ತೆ ಹೆಚ್ಚು ಹೆಚ್ಚು ಕೆಲಸವನ್ನು ಮಾಡಲಿ, ನಮ್ಮ ಗೃಹಲಕ್ಷ್ಮಿ ಯೋಜನೆಗಳಿಗೆ ಅನುಕೂಲ ಆಗೋ ಕೆಲಸ ಮಾಡಬೇಕು. ನಾನು ನೋಡಿದ್ದೀನಿ ಇವತ್ತೆಲ್ಲರೂ ಎಷ್ಟೋ ಕಡೆ ಗೃಹಲಕ್ಷ್ಮಿ ಯೋಜನೆಗಳಲ್ಲಿ ಹಣ ಬರ್ತಾ ಇಲ್ಲ ಅಂತೇಳಿ ಕೆಲವರು ಮಾಧ್ಯಮದ ನಮ್ಮ ಸ್ನೇಹಿತರು ನಮ್ಮ ಮುಂದೆ ಹೇಳಿದ್ದಾರೆ, ಮಾಧ್ಯಮದ ಮುಂದೆ ಕೂಡ ಹೇಳ್ತಾ ಇದ್ದಾರೆ. ಯಾಕೆ ಹಣ ಬರ್ತಾ ಇಲ್ಲ ಅಂದರೆ, ಕೆಲವರು ಜಿ ಎಸ್ ಟಿ ಅಂದರೆ ನಮ್ಮ ಸರ್ಕಾರದಲ್ಲಿ GST ಯಾರು ಕಟ್ಟಿದಾರೋ, ಇನ್ಕಮ್ ಟ್ಯಾಕ್ಸ್ ಯಾರು ಕಟ್ಟಿದಾರೋ, ಕಾರನ್ನು ಯಾರು ಪಡೆದಿದ್ದಾರೋ, ಅಥವಾ 10 ಎಕರೆಗಿಂತ ಜಮೀನು 7 ಎಕರೆ 7.5 ಎಕರೆಗಿಂತ ಜಾಸ್ತಿ ಜಮೀನು ಇದೆಯೋ, 1,20,000ಕ್ಕಿಂತ ಆದಾಯ ಜಾಸ್ತಿ ಯಾರಿಗಿದೆಯೋ ಅವೆಲ್ಲವನ್ನ ಕಾರ್ಡನ್ನು ಕಡಿಮೆ ಮಾಡಿ ಕಿತ್ತಾಕಿದ್ದಾರೆ. ಅದಕ್ಕೆ ಉದ್ದೇಶ ಏನು ಅಂತ ಹೇಳಿದ್ರೆ, ಇದು ಕೇಂದ್ರ ಸರ್ಕಾರದ ಆದೇಶ. ಕೇಂದ್ರ ಸರ್ಕಾರ ನಮಗೆಲ್ಲ ಒಂದು 3-4 ತಿಂಗಳಿಂದ ಒಂದು ಸುತ್ತಲೇ ಬಂದು ಸರ್ಕಾರದ ಬಂದಿದೆ. 1,20,000ಕ್ಕಿಂತ ಜಾಸ್ತಿ ಆದಾಯ ಇದ್ರೆ ಅವ್ರಿಗೆ ಹಸಿರು ಕಾರ್ಡನ್ನ ಕಿತ್ತಾಕ್ಬೇಕು, ಅಂದ್ರೆ BPL ಕಾರ್ಡನ್ನ ಕಿತ್ತಾಕ್ಬೇಕು ಅಂತೇಳಿ. ಆಮೇಲೆ 7.5 ಎಕರೆಗಿಂತ ಅಂದ್ರೆ 3 ಹೆಕ್ಟೇರ್ಗಿಂತ ಜಾಸ್ತಿ ಯಾರಿಗಿದೆ ಜಮೀನಿದೆಯೋ ಆ ಅವರು ಕೂಡ BPL ಕಾರ್ಡ್ ಕಿತ್ತಾಕ್ಬೇಕು ಅಂತೇಳಿ. ಆಮೇಲೆ ಯಾರು ಸ್ವಂತ ಕಾರನ್ನು ಹೊಂದಿದ್ದಾರೆ ಅವರು ಕೂಡ ಕಿತ್ತಾಕ್ಬೇಕು ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಸುಮಾರು 15,000 ಕಾರ್ಡನ್ನು ಬದಲಾವಣೆ ಮಾಡಿದ್ದಾರೆ. ಈಗಾಗಲೇ ನಮ್ಮ CDPಗಳು ಮತ್ತು ನಮ್ಮ ತಾಲೂಕಿನ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಪ್ರಯತ್ನ ಮಾಡಿ 3,000 ಜಾಸ್ತಿ ನಮ್ಮ ತಾಲೂಕಿನಲ್ಲಿ, ನಮ್ಮ ಕನಕಪುರ ತಾಲೂಕಿನಲ್ಲಿ ಸುಮಾರು 2,000 ಪ್ರತಿ ತಾಲೂಕಿನಲ್ಲೂ ಕೂಡ ಒಟ್ಟಿನಲ್ಲಿ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ 15,000. ಕನಕಪುರ ತಾಲೂಕಿನ 2,000ಕ್ಕಿಂತ 2,374 ಜನಗಳಲ್ಲಿ, ಆರೋಳಿ ತಾಲೂಕಿನಲ್ಲಿ 674. ಇವೆಲ್ಲರೂ ಯಾಕೆ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರದ ಯಾವ ಗೈಡ್ಲೈನ್ ಇದೆಯೋ ಈ ಗೈಡ್ಲೈನನ್ನು ಫಾಲೋ ಮಾಡಲಿಕ್ಕೆ ಸರ್ಕಾರ ಈ ಕಾರ್ಡನ್ನು ಕಿತ್ತಾಕಿದೆ. ಸರ್ಕಾರ ಯಾರೇ ಈಗ ಕೇಂದ್ರ ಸರ್ಕಾರದ ಮೇಲೆ ಗೊಬ್ಬರ ಕುಡಿಸಲ್ಲ ಅನ್ನೋದು ಸತ್ಯವನ್ನು ನೀವು ತಿಳಿಸಬೇಕಾಗ್ತದೆ. ಕೇಂದ್ರ ಸರ್ಕಾರ ಏನು ಆದೇಶ ಮಾಡಿದೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಸುತ್ತೋಲೆ ಕಳಿಸಿದೆಯೋ ಅದ್ರ ಪ್ರಕಾರ ಈ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ. ಆದ್ದರಿಂದ ದಯವಿಟ್ಟು ನಮಗೆ 15,000ದಲ್ಲಿ ಒಂದು 3,000 4,000 ಬದಲಾವಣೆ ಆಗಿದೆ ಅಂತ ನನಗೆ ಮಾಹಿತಿ ಇದೆ. ಸರಿಯಾಗಿ ಅಂಕಿಅಂಶ ಗೊತ್ತಿಲ್ಲ. 3,600ಕ್ಕಿಂತ ಜಾಸ್ತಿ ಜನಗಳಿಗೆ ಮತ್ತೆ APL ಕಾರ್ಡಿಂದ BPL ಕಾರ್ಡ್ ಆಗಿದೆ. ಅದರಿಂದ ಯಾರಿಗೂ ಅನ್ಯಾಯ ಆಗದಾಗೆ BPL ಕಾರ್ಡ್ ಹೊಂದಿರುವಂಥವ್ರಿಗೆ ಅನ್ಯಾಯ ಆಗಬಾರ್ದು. APL ಕಾರ್ಡ್ ಆಗಿದ್ರೆ ಅನುಕೂಲ ಆಗಿದ್ರೆ ತೊಂದರೆ ಇಲ್ಲ. ಆದರೆ ಅನುಕೂಲ ಇಲ್ಲದೇ ಬಡವರಿಗೂ ಕೂಡ 1 ಎಕರೆ ಜಮೀನು ಇಲ್ಲದರೂ ಕೂಡ ಅವ್ರಿಗೆ BPL ಕಾರ್ಡ್ ಕೊಟ್ಟಿಲ್ಲ ಅಂದರೆ ಅದು ಕೂಡ ಸರ್ಕಾರದಿಂದ ಒಂದು ನಾವು ತಪ್ಪು ಮಾಡಿದಾಗ ಆಗ್ತದೆ. ಆದ್ದರಿಂದ ತಾವು ದಯಮಾಡಿ ಕಾರ್ಡ್ ವಿಷಯ ಒಂದೇ ಅಲ್ಲ, ಸಾಮಾಜಿಕವಾಗಿ ನೀವೆಲ್ಲರೂ ಕೂಡ ನಮ್ಮ 5 ಗ್ಯಾರಂಟಿಗಳನ್ನು ಪರಿಣಾಮಕಾರಿ ಜಾರಿಗೆ ಬರಲಿಕ್ಕೆ ನೀವು ಕೂಡ ಮುಖ್ಯ ಪಾತ್ರವನ್ನು ವಹಿಸ್ತಾ ಇದ್ದೀರಿ. ಅದರಿಂದ ದಯವಿಟ್ಟು ನೀವೆಲ್ಲರೂ ಕೈ ಮುಗಿದು ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಈ ಯಾವುದೇ ಸಂದರ್ಭದಲ್ಲಿ ನಾನು ಪ್ರತಿ ಸಭೆಯಲ್ಲಿ ಹೇಳ್ತಾ ಇರ್ತೀನಿ, ನಾನು ನಮ್ಮ ನ್ಯಾಯಬೆಲೆ ಅಂಗಡಿಯವರಿಗೆ, ಫುಡ್ ಸೇಲ್ಸ್ದಾರರು, ಫುಡ್ ತಾಲೂಕಿನ ಜಿಲ್ಲೆಯ ಅಧಿಕಾರಿಗಳಿಗೆ ಹೇಳ್ತಾ ಇರ್ತೀನಿ, ಎಲ್ಲ ಅಂಗಡಿ ಮುಂದೆ ನೀವು ಬೋರ್ಡ್ ಹಾಕಬೇಕು. ಕೇಂದ್ರ ಸರ್ಕಾರದ ಸುತ್ತೋಲೆ ಏನಿದೆ ಅದು ಬೋರ್ಡ್ ಹಾಕಿದ್ರೆ ಅವ್ರಿಗೆ ಗೊತ್ತಾಗ್ತದೆ. ಒಂದು ವೇಳೆ ಯಾರು ಅನ್ಯಾಯಕ್ಕೆ ಒಳಗಾಗಿದ್ರೆ ಅದನ್ನು ಸರಿಪಡಿಸಲಿಕ್ಕೆ ನಾವು ಅಂಗನವಾಡಿ ಟೀಚರ್ ಮುಖಾಂತರ, ಇಲಾಖೆಯ ಫುಡ್ ಇನ್ಸ್ಪೆಕ್ಟರ್ಗಳ ಮುಖಾಂತರ ಪ್ರತಿ ಮನೆಗಳಿಗೆ ಹೋಗಿ ಪರೀಕ್ಷೆ ಮಾಡಿ ಆರ್ಥಿಕವಾಗಿ ಬಡವರಾಗಿದ್ರೆ ಮತ್ತೆ ಅವ್ರ ಕಾರ್ಡ್ ಕೊಡಬೇಕು, ಹಸಿರು ಕಾರ್ಡನ್ನು ಕೊಡಬೇಕು ಅಂತೇಳಿ ನಾವೇನು ಹೇಳ್ತಾ ಇದ್ದೀವಿ. ದಯಮಾಡಿ ನೀವೆಲ್ಲರೂ ಕೂಡ, ನಿಮಗೆ ಕೆಲಸ ಒತ್ತಡ ಇದೆ, ನಿಮ್ಮ ಒತ್ತಡ ಜೊತೆಗೆ ಇದು ಒಂದು ಕೆಲಸ ನಮಗೆ ಹೇಳ್ತಾ ಇದ್ದಾರೆ ಅಂತ ತಾವು ಅನಂತ ಭಾವಿಸ್ಬಾರ್ದು. ದಯಮಾಡಿ ನಿಮಗೆ ಗಟ್ಟಿ ಕೇಳ್ಕೊತೀನಿ, ಮತ್ತೊಮ್ಮೆ ನೀವು ಈ ಕೆಲಸವನ್ನು ಮಾಡಿ ಸರ್ಕಾರಕ್ಕೆ ಆಗುವಂಥ ನಷ್ಟವನ್ನು ತಪ್ಪಿಸುವಂಥ ಕೆಲಸವನ್ನು ಮಾಡಬೇಕು. ಜೊತೆಗೆ ಯಾರಿಗೆ ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅವ್ರು ನ್ಯಾಯ ಕೊಡಿಸೋ ಕೆಲಸವನ್ನು ಕೂಡ ತಾವು ಮಾಡಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ನಮ್ಮ CDP ಅವರು ಮತ್ತು ಅವ್ರಿಗೆ ನೀವು ಮಾಹಿತಿಯನ್ನು ಕೊಡೋ ಕೆಲಸವನ್ನು ನಾಳೆಯಿಂದಲೇ ಕೂಡ ಮಾಡಿ ಸರ್ಕಾರದಲ್ಲಿ ಬರುವಂಥ ಸವಲತ್ತನ್ನು ದುರುಪಯೋಗ ಪಡಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರು ತಿಳಿಸಿ ಆ ಕೆಲಸವನ್ನು ಮಾಡಲಿಕ್ಕೆ ಅವ್ರು ತಿಳುವಳಿಕೆ ಹೇಳಿ ಈ ಕೆಲಸವನ್ನು ಮಾಡಬಾರ್ದು. ಗಾಲೆ ತೆಗೆದುಕೊಂಡಿರುವಂಥ ಹಣವನ್ನು ಸರ್ಕಾರಕ್ಕೆ ವಾಪಸ್ ಕೊಡಬೇಕಾಗ್ತದೆ ಅಂತೇಳಿ ತಿಳುವಳಿಕೆ ಕೊಟ್ಟು ಮತ್ತೊಮ್ಮೆ ಈ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಮಾಡಬಾರ್ದು ಅಂತ ತಮಗೆ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಕೂಡ
ಇತಿಹಾಸದ ವೈದಿಕರು ಅಂದ್ರೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಇಷ್ಟೇ. ಈ ಉದಾಹರಣೆಗೆ ನಮ್ಮಲ್ಲಿ ಮರಣ ಹೊಂದಿರ್ತಕ್ಕಂಥವ್ರು ಗೃಹಲಕ್ಷ್ಮಿ ಹಣ ತಗೋತಾ ಇದ್ದಾರೆ. ದಯಮಾಡಿ ಅದರಿಂದ ಪತ್ರಕರ್ತರು ಅದನ್ನ ರಿಕ್ವೆಸ್ಟ್ ಮಾಡಿ, ನೀವು ನಾವೆಷ್ಟೇ ಹೇಳ್ಬೋದು, ಇಲ್ಲಿ ನಾವೇ ಬಂದಿರತಕ್ಕಂಥ 350 ಜನಕ್ಕೆ ಗೊತ್ತಾಗ್ಬೋದು, ಅವರು ಸ್ವಲ್ಪ ಜನಕ್ಕೆ ಹೇಳ್ಬೋದು. ಪತ್ರಕರ್ತರು ತಮ್ಮ ಪತ್ರಿಕೆ ಪ್ರಕಟಣೆಯಲ್ಲಿ ಏನ್ ಗೃಹಲಕ್ಷ್ಮಿ ತೀರೋಗಿರ್ತಕ್ಕಂಥವ್ರು, ಸತ್ತೋಗಿರ್ತಕ್ಕಂಥವ್ರು ಏನಾದ್ರು ತಗೋತಾ ಇದ್ರೆ ಸರ್ಕಾರದಲ್ಲಿ ಆದೇಶ ಬೇರೆ ಆಗ್ತಾ ಇದೆ. ಅವ್ರು ಯಾವಾಗ ತೀರೋಗಿದ್ದಾರೆ ಅವತ್ತಿಂದ ತಗೊಂಡಿದ್ರೆ ಅಷ್ಟೊಂದು ಸರ್ಕಾರ ವಸೂಲಿ ಮಾಡುತ್ತೆ. ಈಗ ನಮ್ಮ ಇಒಗೆ ಮತ್ತೆ ಇವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಆ ವಸೂಲಿ ಮಾಡ್ತಕ್ಕಂಥ ಅಂದ್ರೆ ವಾಪಸ್ ತಗೊಳ್ಳೋಕೆ ಅವ್ರು ಯಾರು ತಗೊಂಡಿರ್ತಾರೋ ಅದನ್ನ ಸರ್ಕಾರ ಆದೇಶ ಮಾಡ್ತಾ ಇದೆ. ಅದರಿಂದ ಆ ರೀತಿ ತಪ್ಪಾಗೋದು ಬೇಡ. ನೀವೇ ಈಗ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಏನಿದ್ದಾರೆ, ನೀವು ತೀರೋಗಿರ್ತಕ್ಕಂಥವ್ರನ್ನ ಮಾಹಿತಿನ CDP ಅವ್ರು ಕೊಟ್ರೆ ಅವ್ರ ಕಾರ್ಡಲ್ಲಿ ಡಿಲೀಷನ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಗೃಹಲಕ್ಷ್ಮಿ ಬರ್ತಾ ಇರ್ತಕ್ಕಂಥ ನಿಂತೋಗುತ್ತೆ. ಇದು ಪ್ರಮುಖ ನಮ್ಮ ಪತ್ರಕರ್ತರದ್ದು ಒಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ತಾವು ತಮ್ಮ ಮುಖಪುಟದಲ್ಲಿ ತಮ್ಮ ಏನು ಪತ್ರಿಕೆಯಲ್ಲಿ ಬರೀತಿರೋ ಗೃಹಲಕ್ಷ್ಮಿ ತೀರೋಗಿರ್ತಕ್ಕಂಥವ್ರು ದಯಮಾಡಿ ಅವರ ಮಾಹಿತಿ CDP ರೇಷನ್ ಕಾರ್ಡಲ್ಲಿ ತಗ್ಸ್ಬೇಕು ಅಂತ ವಿನಂತಿ ಮಾಡ್ಕೋ. ಯಾಕಂದ್ರೆ ತಗ್ಸ್ಲಿಲ್ಲ ಅಂದ್ರೆ ಮತ್ತೆ ನಾವು ಸರ್ಕಾರದಿಂದ ವಾಪಸ್ ಅದನ್ನು ವಸೂಲಿ ಮಾಡ್ತಾರೆ. ಅದರಿಂದ ಅದೊಂದು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಪತ್ರಕರ್ತರಿಗೆ. ಆಮೇಲೆ ಏನ್ ನಮ್ಮ ಅಧ್ಯಕ್ಷರು ರೇಷನ್ ಕಾರ್ಡ್ ಹೇಳಿದ್ರು, ಈಗ BPL ಇಂದ APL ಆಗೋಗಿರ್ತಕ್ಕಂಥದ್ದನ್ನ ಈಗ ಆಲ್ರೆಡಿ ಕೆಲವು ವಾಪಸ್ಸು ಎಲ್ಲ ಪರಿಶೀಲನೆ ಮಾಡಿ ಅದನ್ನ BPL ತಂದಿದ್ದಾರೆ. ಇನ್ನ ಸ್ವಲ್ಪ ಆಗ್ತಕ್ಕಂಥವಿದೆ. ಅದು ನಮ್ಮ ಮೂಲ ಅಧ್ಯಕ್ಷರು ಹೇಳಿದ್ದಾರೆ. ಎಲ್ಲ FED ಪಾಯಿಂಟ್ ಪ್ರಕಾರ ಯಾರ್ಯಾರ್ದು BPL ಇಂದ APL ಆಗಿತ್ತು ಅದನ್ನೆಲ್ಲ ಪಟ್ಟಿ ಮಾಡಕ್ಕೆ ಹೇಳಿದ್ದಾರೆ. ಇನ್ನೊಂದು 2 ಮೀಟಿಂಗ್ ಅಲ್ಲಿ CDP ಅವ್ರನ್ನ ಕರೆದು ಮೀಟಿಂಗ್ ಮಾಡಿ ಮತ್ತೆ ಅರ್ಹರು ಯಾರು ತಿಳಿದೇ ಆಗಿರ್ತಕ್ಕಂಥವ್ರನ್ನ ವಾಪಸ್ಸು BPL ಪಟ್ಟಿಗೆ ತರ್ತಕ್ಕೆ ಏನ್ ಕಾರ್ಯಕ್ರಮ ಮಾಡಬೇಕು ಆ ಕಾರ್ಯಕ್ರಮ ಮಾಡಬೇಕು ಅಂತ CDP ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಅವರು ಕೂಡ ಅದನ್ನ ಮುಂದುವರಿತಾ ಇದ್ದಾರೆ. ನಮ್ಮ ಫುಡ್ ಅವ್ರಿಗೆ ಹೇಳಿದ್ದಾರೆ, ಅದು ಮುಂದುವರಿತಾ ಇದೆ. ದಯಮಾಡಿ ಪತ್ರಕರ್ತರಲ್ಲಿ ಒಂದು ನನ್ನ ರಿಕ್ವೆಸ್ಟ್ ಅಂತ ಕೇಳ್ಕೋಬೇಕು. ನಮ್ಮಲ್ಲಿ ಏನಾದ್ರು ಪ್ರಯತ್ನ ಮಾಡಿ ಕೆಲಸಗಳಿದ್ದು ದಯಮಾಡಿ ನಾವು ವೇದಿಕೆ ಮೇಲೆ ಬಂದು ಮಾತಾಡ್ಬೋದು ಅಂತ ತಮ್ಮಲ್ಲಿ ಕೇಳ್ಬೋದೇ. ಇಲ್ಲ ಅಲ್ಲೇ ಮೈಕ್ ಕೊಡ್ತೀವಿ, ಅಲ್ಲೇ ಮಾತಾಡ್ಬೋದು. ಅಧ್ಯಕ್ಷ ಹೇಳಿದ್ದು ನಮ್ಮ ಇವ್ರಿಗೆ ಅಂಗನವಾಡಿ ಅವ್ರಿಗೆ ತಮ್ಗೆ ಏನಾದ್ರು ಸಮಸ್ಯೆ ಅದ ತೊಂದರೆ ಇದ್ರೆ ಹೇಳಿದ್ರೆ ಇಒ ಇದ್ದಾರೆ, CDP ಇಲ್ಲೇ ಇದ್ದಾರೆ. ತಮ್ಗೆ ಏನಾದ್ರು ಗೊಂದಲ ಇದ್ರೆ ಅದನ್ನ ಅವ್ರು ಹೀಗೆ ಪರಿಹರಿಸ್ಕೊಡ್ತಾರೆ. ಅದರಿಂದ ನಮಸ್ತೆ ಸರ್, ನನ್ನ ಹೆಸರು ಅವಾಗ ಮಾಹಿತಿ ಕೊಟ್ಟಿದ್ದೆ. ನಮ್ಮ ಕಚೇರಿಯಲ್ಲಿ ಡಿವಿಷನ್ ಆಗ್ತಿತ್ತು, ಈಗ ಲಾಸ್ಟ್ ಸರ್ಕಾರಕ್ಕೆ ಆಗೋದು ತಪ್ತಾ ಇತ್ತು. ಅದನ್ನ ಗೌರವ ಜನದುಡ್ಡಲ್ಲಿ ನಮ್ಗೆ ಎಕ್ಸ್ಟ್ರಾ ಮಾಡ್ಬೋದಾಗಿತ್ತು. ನಮ್ಮ ಸರ್ಕಾರ ಯೋಚನೆ ಮಾಡಿದ್ರೆ ಎಷ್ಟು ವರ್ಷ ಕೇಳ್ತಾ ಇದ್ದೀವಿ, ಗೌರವನ ಎಕ್ಸ್ಟ್ರಾ ಮಾಡಿ ನಮ್ಮ ಕೆಲಸಕ್ಕೆ ಹೊರೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ತಕ್ಕನಾಗಿ ನಮ್ಗೆ ಕೊಡ್ಬೇಕು. ನೀವು ನಮ್ಮ ಸಂಸಾರಗಳು ಮಾಡೋಕ್ಕಾಗ್ತಿಲ್ಲ, ಮಕ್ಕಳು ಓದ್ಸಕ್ಕಾಗ್ತಿಲ್ಲ. ಎಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಅವರಿಗೆ ಆ ಕಡೆ ಗಮನ ಇಲ್ಲ, ಗ್ಯಾರಂಟಿ ಕಡೆ ಗಮನ ಇದೆ. ಈಗ ಗ್ಯಾರಂಟಿ ಯೋಜನೆಯಲ್ಲಿ ಆಸಕ್ತಿ ಅಂತ ನಮ್ಮನ್ನು ಬಳಸ್ಕೊಂತ ಇದ್ದಾರೆ ಹೊರತು ನಮ್ಗೆ ಹೇಗೆ ನಮ್ಮ ಜೀವನ ಉತ್ತಮ ಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಅವ್ರು ಯೋಚನೆ ಮಾಡ್ತಾ ಇಲ್ಲ. ಅದು ತುಂಬಾ ಬೇಜಾರಾಗ್ತಿದೆ ಸರ್ ನಮ್ಗೆ ನಿಜವಾಗ್ಲೂ. ಆಮೇಲೆ 2011 ರಿಟೈರ್ಡ್ ಆದವ್ರಿಗೆ ಗ್ರಾಚ್ಯುಟಿ ಕೊಡ್ತಾ ಇಲ್ಲ. ಅವರು ಶಿಕ್ಷಕಿಯರು ಅವ್ರು ತುಂಬಾ ಕಡಿಮೆ ಸಂಬಳ ಇದ್ದು ಮನೆಗೆ ಹೋಗಿದ್ದಾರೆ. ಒಂದಿಷ್ಟು ಏನೋ ಒಟ್ಟು ಮೊತ್ತ ಬಂದ್ರೆ ಅವ್ರ ಜೀವನ ನಡೆಸಕ್ ಒಂದು ಸಹಾಯ ಆಗುತ್ತೆ. ಅದು ನಮ್ಮ ಸರ್ಕಾರದ ಗಮನಕ್ಕೆ ಹೋಗ್ತಾ ಇಲ್ಲ. ಮತ್ತೆ 4 ಸೀರೆ ಕೊಡ್ತಾರಂತೆ ಯೂನಿಫಾರ್ಮ್ ತರ. ಏನು ಸರ್ ಅವಶ್ಯಕತೆ ಇತ್ತು? 2 ಸೀರೆ ಕೊಡ್ತಿದ್ರು ಸಾಕಾಗಿತ್ತು, ಯೂನಿಫಾರ್ಮ್ ಹಾಕೊಂಡು ಓಡಾಡ್ತಿದ್ವಿ. ಈಗ 4 ಸೀರೆ ಕೊಡೋ ಮುಂದೆ ಬೇರೆ ಯಾವ್ದಾದ್ರು ಒಂದು ಯೋಜನೆ ನಮಗೋಸ್ಕರ ಜಾರಿಗೆ ತರಬಹುದಾಗಿತ್ತಲ್ವಾ? ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು ಅಂತ ಅನ್ಕೊಂತೀನಿ. ಹಾಗೇನೆ ಈಗ 79 ಕೋಟಿ ಹಣ ವಾಪಸ್ ಕೊಡಬೇಕು, 79 ಕೋಟಿ ಹಣ ತಗೊಂಡ್ಬಿಟ್ಟವ್ರೆ ಅಂದಾಗ ನಾನು ತಲೆಯಲ್ಲಿ ಯೋಚನೆ ಮಾಡ್ತಾ ಇದ್ದೆ. 2,000 ರೂಪಾಯಿ ಸಂಬಳ ಮಾಡೋಕ್ಕೆ ನೀವು ಯೋಚನೆ ಮಾಡ್ತಾ ಇದ್ದೀವಿ, 79 ಕೋಟಿ ಒಯ್ದಾಗಲ್ಲ ಅಂತ ನಾನು ತಲೆಯಲ್ಲಿ ಮಾತಾಡಬೇಕು ಯೋಚನೆ ಮಾಡಿದೆ. ಯಾಕೆಂದರೆ ನಾವು ಹಳ್ಳಿಲಿ ಹುಟ್ಟಿ ಬೆಳೆದ್ರಿಂದ ನಮಗೆ ಇಲ್ಲೆಲ್ಲ ಕೆಲಸ ಮಾಡೋರು ಎಲ್ಲರೂ ಕೂಡ ಆರ್ಥಿಕವಾಗಿ ಸಂಕಷ್ಟ ಇರೋರೇ ಅಂಗನವಾಡಿ ಟೀಚರ್ ಆಗಿರೋರು. ಎಲ್ಲ 1-2%, 3% ಸ್ವಲ್ಪ ಅನುಕೂಲ ಆಗಿರ್ಬೋದು. ಹುಡುಗರು ಎಲ್ಲರೂ ಕೂಡ ಸಂಕಷ್ಟ ಇದ್ದಾರೆ. ಅದರಿಂದ ನಾನು ಕೂಡ ಅದು ಯೋಚನೆ ಮಾಡಿದೆ. ಮಾತಾಡುವಾಗ ನಿಮ್ಮ ಸಲಹೆಯನ್ನು ಖಂಡಿತ ನಾನು ಸ್ವೀಕಾರ ಮಾಡ್ತೀನಿ. ಸರ್ಕಾರ ಕೂಡ ಮನವಿಯನ್ನು ಮಾಡಿ ಸಭೆಯಲ್ಲಿ ಕೂಡ ಅಂಗೀಕಾರ ಮಾಡಿ ಈ ಥರ ಜನಗಳಿಗೆ ಅವ್ರಿಗೆ ಅಂಗನವಾಡಿ ಟೀಚರ್ಗೆ ಮೊದಲೇ ಜವಾಬ್ದಾರಿ ಕೊಟ್ಟಿದ್ದಾರೆ. ಈ 79,000 ಕೋಟಿ 79 ಕೋಟಿ ಅನ್ಯಾಯ ಆಗಿ ತಪ್ಪಿತ್ತು ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಈಗಾಗಲೇ ಈ ವಿಷಯವನ್ನು ಮಾತಾಡಿದಂಥ ತಾವೆಲ್ಲ ತಿಳಿಸಿದ್ದೀರಾ. ಧನ್ಯವಾದ ಹೇಳ್ತೀನಿ ತಮಗೆ. ಪ್ರತಿ ವರ್ಷ ಕನಕೋತ್ಸವ ಮಾಡಿದಾಗ ಅಂಗನವಾಡಿ ಟೀಚರ್ನ ಗಣನೆ ತಗೊಂತಾ ಇದ್ರು. ನಮ್ಗೆ ಅದು ಒಂದು ರೀತಿ ಗೌರವ ಸಲ್ಲಿಸ್ತಾ ಇದ್ರು. ಈ ಸಲ ತುಂಬಾ ಬೇಜಾರಾಗಿದೆ ಸರ್ ಪ್ರತಿಯೊಬ್ಬರಿಗೂ. ನಮ್ಮನ್ನು ಇದಕ್ಕೆ ಲೆಕ್ಕಕ್ಕೆ ತಗೊಂಡಿಲ್ಲ, ನಮ್ಗೆ ಯಾವುದೇ ರೀತಿ ಅವ್ರು ಇದು ಮಾಡಿಲ್ಲ. ತುಂಬಾ ಬೇಜಾರಾಗಿದೆ. ನಮ್ಮ ಸೋದರರು ಅನ್ಕೊಂಡಿದ್ವಿ, ನಮ್ಮ DK ಬ್ರದರ್ಸ್ ಇಬ್ಬರು
ಅವರು ನಮ್ಮನ್ನು ಕರೆದಿದ್ದು ನಮಗೆ ಯಾಕೋ ನೀವು ಜೋರಾಗಿ ಮಾಡ್ತೀರಿ, ಮಾತಾಡ್ತೀವಿ, ಮೈಕು ಹೋಗೋ ಬಂದು ಮುಟ್ಟೆ ಮಾಡ್ತೀವಿ. ಅಂಗನವಾಡಿಯವರಿಂದ ಏನು ಮಾಡೋಕ್ಕಾಗಲ್ಲ. ಅಂಗನವಾಡಿಯವರು ಪರಿಗಣನೆ ಅಂತ ಖಂಡಿತ ತಗೊಂಡು ಪ್ರತಿ ವರ್ಷನೂ ತಗೊಂಡಿದ್ದೀವಿ, ಒಂದು ವರ್ಷಕ್ಕೆ ಮಾತ್ರ ಹೇಳ್ತೀರಾ. ಸರ್ಕಾರ ನಾವೆಲ್ಲ ತಗೊಂತೀವಿ. ನಾವು ಹೇಳಿದ ಸಲಹೆ ಖಂಡಿತ ಒಳ್ಳೇದು. ನಮ್ಮ ಮಧ್ಯೆ ಸರ್ಕಾರ ನಮ್ದು ತಪ್ಪಿದೆ, ನೀವು ಹೇಳಿದ್ರಿ. ಬಟ್ ನೀವು ಸ್ವಲ್ಪ ರೋಷಾವೇಶವಾಗಿ ಹೇಳಿದ್ರೆ ನಿಧಾನಕ್ಕೆ ಹೇಳ್ಬೇಕಾಯ್ತು ಅಷ್ಟೇ. ಕೇಳಮ್ಮ ಆಯ್ತು. ಅಂದ್ರೆ ನಾವು ಫಸ್ಟ್ ಟೈಮ್ ಏನು ಈ ಗೃಹಲಕ್ಷ್ಮಿ ಮಾಡ್ದೋ ಆ ಟೈಮಲ್ಲಿ ಇದನ್ನ ಮಾಡ್ಬೇಕಾಯ್ತು. ಏನೇನು ತೀರೋದ್ರು ಆ ಮಾಹಿತಿ ನೆಂಚ್ಕೊಳ್ಳಿ. ಅಂದ್ರೆ ಯಾಕಂದ್ರೆ ಯಾರಿಗೆ ಗೊತ್ತಿದ್ದೋ ಗೊತ್ತಿಲ್ಲ, ಅಂಗನವಾಡಿಯವ್ರಿಗೆ ಆ ವಾರ್ಡಲ್ಲಿ, ಆ FED ಪಾಯಿಂಟಲ್ಲಿ ಇರ್ಬೋದು, ಆ ಊರಲ್ಲಿ ಯಾರು ತೀರೋದವ್ರೆ, ಯಾರು ಮಕ್ಕಳು ಹುಟ್ಟಿದ್ರು ಅನ್ನೋದು ನಿಮ್ಗೆ ಎಲ್ಲರಿಗಿಂತ ನಿಮ್ಗೆ ಖಂಡಿತ ಗೊತ್ತಿರ್ತೈತೆ. ಸ್ವಲ್ಪ ಲೇಟ್ ಆಗಿದೆ, ಆದರೂ ನಮ್ಮ ಜಿಲ್ಲೆಯಲ್ಲಿ ಒಂದು ಉತ್ತಮವಾಗಿ ಯಾವುದೋ ಸುಮ್ಮನೆ ಅನ್ಯಾಯ ಆಗೋದು ಬೇಡ. ಆ ದುಡ್ಡು ಯಾರು ಗೃಹಲಕ್ಷ್ಮಿ ಸೇರ್ತಾ ಇಲ್ಲೋ ಅವ್ರಿಗೆ ತಲುಪುವಂಥ ಕಾರ್ಯಕ್ರಮ ಮಾಡೋಣ. ದಯಮಾಡಿ ಇನ್ಮುಂದೇನಾದರೂ ಏನೇನು ಮಾಹಿತಿ ಇದೆ ದಯಮಾಡಿ ತಮ್ಮ CDPOಗೆ ಹಂಚ್ಕೋಬೇಕು ಅಂತ ದಯಮಾಡಿ ತಮ್ಮನ್ನು ಕೇಳ್ಕೊತಾ ಇದ್ದೀನಿ. ಮಳವಾಡಿ ಕೂಡ ಆರವಳ್ಳಿ ತಾಲೂಕು ಆ ಭಾಗದವ್ರು ಕೂಡ ಮಾಹಿತಿ ಕೊಡಬೇಕು ಅಂತ ತಮ್ಮಲ್ಲಿ ಕೂಡ ಕೈ ಮುಗಿದು ಕಳ್ಕಳೆಯನ್ನು ಕೇಳ್ಕೊಳ್ತಾ ಇದ್ದೀನಿ. ಹಣ ತಗೋಬೇಕಾದ್ರೂ ಕೂಡ ತಂಪ್ ಕೊಡಬೇಕು ಅಂತ ಮಾಡ್ತಾ ಇದ್ದಾರೆ. ಇನ್ಮೇಲೆ ಅದು ಕೂಡ ಜಾರಿ ಆಗ್ತದೆ. ಅಲ್ಲಿ ಜಾರಿ ಆಗೋವರೆಗೆ ಈ ಪ್ರಯತ್ನವನ್ನು ಮಾಡಲಿಕ್ಕೆ ಸರ್ಕಾರದಲ್ಲಿ ಒಂದು ಸರ್ಕಾರ ಸುತ್ತೋಲೆ ಆಗಿ ಪ್ರತಿ ಎಲ್ಲ ಕಡೆ ಬರಬೇಕಾದ್ರೆ ವಾರ 15 ದಿವಸ ಆಗ್ತದೆ. ಅಲ್ಲಿವರೆಗೆ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, CDP ಹೇಳ್ತೀವಿ ಹೊರಗಡೆ ಎಲ್ಲ ಇರ್ತಾರೆ. ನನ್ಗೆ ಗೊತ್ತಿರೋ ಮಟ್ಟಿಗೆ 1% 2% ಹೊರಗಡೆ ಇರ್ಬೋದೇನೋ. 100ಕ್ಕೆ 99 ಭಾಗ ಹಳ್ಳಿಲೇ ಇರ್ತಾರೆ. ಒಂದು ವೇಳೆ ಎಲ್ಲರೂ ಹೊರಗಡೆ ಸತ್ರು ಕೂಡ ನಮಗೆ ಊರಲ್ಲಿರುವಂತ ನಮ್ಮ ಸೋದರಿಯರಿಗೆ, ನಮ್ಮ ಅಂಗನವಾಡಿ ಟೀಚರ್ಗೆ ಅವ್ರಿಗೆ ಮಾಹಿತಿ ಇರ್ತದೆ. ಸತ್ರು ಕೂಡ ಮಾಹಿತಿ ಇರ್ತದೆ. ದಯವಿಟ್ಟು ನೀವೇನು ನಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿ ಇರಬೇಕು. ಏನಾಗ್ತದೆ, ಅವ್ರು ಸತ್ತಾದ್ರೆ ಅವ್ರಿಗೆ ATM ಕಾರ್ಡ್ ಮಾಡ್ಕೊಂಡಿರ್ತಾರೆ. ಸತ್ರು ಕೂಡ ಅಲ್ಲಿ ATM ಕಾರ್ಡ್ ನಂಬರ್ ಕೊಟ್ಟರು ಸಾಕು, ದುಡ್ಡು ನಮ್ಗೆ ಕೈಗೆ ಬರ್ತದೆ. ಆದರೆ ಕೊಡೋದಾದ್ರೆ ಇನ್ಮೇಲೆ ಅದಾಗುದಿಲ್ಲ. ಅಲ್ಲಿವರೆಗೆ ನೀವು ಈ ಕೆಲಸ ಮಾಡಬೇಕು. ಅದಾದ್ಮೇಲೆ ಅದಕ್ಕಿಂತ ಈ ಕೆಲಸ ಆದ್ಮೇಲೆ ಸರ್ಕಾರ ಮಾಡೋದಾದ್ಮೇಲೆ ನಿಮ್ಮ ಕೆಲಸ ಕಡಿಮೆ ಆಗ್ತದೆ. ಎಷ್ಟು 99 ಭಾಗ ಕಡಿಮೆ ಆಗ್ತದೆ. ಈ ಕೆಲಸ ಸರ್ಕಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಆ ಕೆಲಸ ಆಗೋವರೆಗೆ ದಯಮಾಡಿ ನೀವು ಈ ಕಡೆ ಗಮನ ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತೀವಿ.